ಯಾರೆಲ್ಲ 8, 17, 26ನೇ ತಾರೀಕಿನ ಹುಟ್ಟಿದ್ದೀರಾ, ಸೊ 2024 ಶುಭಾನ ಅಶುಭಾನ ನೋಡಿ. 8 ಅಂದ್ರೆ ಒಂದ್ ಕಡೆ ಶ್ರಮ ಅಂತ ಹೇಳ್ತೀವಿ, 8 ಅಂದ್ರೆ ಒಂದ್ ಕಡೆ ಸ್ಟ್ರಗ್ಲಿಂಗ್ ನಂಬರ್ ಅಂತ ಹೇಳ್ತೀವಿ. ಈ ವರ್ಷ ಯಾರು ಕೂಡ ನೊಂದ್ಕೊಳ್ಳೋವಂಥದ್ದು ಏನಿಲ್ಲ, ಒಂದು ನಿರಂತರವಾದಂತ ಒಂದು ಸಕ್ಸಸ್ ನ ಕೊಡುತ್ತೆ. ಸೊ ಈ ರೀತಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ನ ನೀವು ಪಡ್ಕೊಬಹುದು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಯಾರೆಲ್ಲ 8, 17, 26ನೇ ತಾರೀಕಿನ ಹುಟ್ಟಿದ್ದೀರಾ, ಎಲ್ಲರೂ ಕೂಡ ರೂಲ್ ಆಗುವಂಥ ನಂಬರ್ ಬಂದು ಈ 8ನೇ ನಂಬರ್ ಆಗ್ತದೆ. ನೋಡಿ, ಈ ವರ್ಷ ಕೂಡ 2024 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, ಅದು ಕೂಡ 8 ಬರುತ್ತೆ. ಸೊ ಇಲ್ಲಿ 8 ಮತ್ತು 8ರ ಕಾಂಬಿನೇಷನ್ ನೋಡಿ. 8 ಅಂದ್ರೆ ಒಂದ್ ಕಡೆ ಶ್ರಮ ಅಂತ ಹೇಳ್ತೀವಿ, 8 ಅಂದ್ರೆ ಒಂದ್ ಕಡೆ ಸ್ಟ್ರಗ್ಲಿಂಗ್ ನಂಬರ್ ಅಂತ ಹೇಳ್ತೀವಿ. ಸೊ ನಿಮ್ದು 8ನೇ ನಂಬರು ಮತ್ತೆ 8ನೇ ನಂಬರ್ ಎರಡು ಟೋಟಲ್ ಬಂದಾಗ ಏನಾಗುತ್ತೆ, ಇಬ್ರು ಹಾರ್ಡ್ ವರ್ಕ್ ಹಾಕಿದ್ರೆ ನಮಗೆ ಡಬಲ್ ಧಮಾಕ. ಇಬ್ರು ಹಾರ್ಡ್ ವರ್ಕ್ ಹಾಕಿದ್ರೆ ಒಳ್ಳೆ ಪ್ರಾಫಿಟ್ ಬರಲೇಬೇಕಲ್ವಾ. ಸೊ ಇಬ್ರು ಶ್ರಮ ಹಾಕಿದಾಗ ಎಷ್ಟು ರಿಸಲ್ಟ್ಸ್ ಬರುತ್ತೆ ಅಂದ್ರೆ 88 ಅಂದ್ಬಿಟ್ಟು ಬಂದ್ಬಿಟ್ಟು ನಮಗೆ ಒಂದು ಅಬಂಡೆನ್ಸ್ ನ ಕೊಡುತ್ತೆ, ಒಂದು ನಿರಂತರವಾದಂತ ಒಂದು ಸಕ್ಸಸ್ ನ ಕೊಡುತ್ತೆ. ನೋಡಿ, 8ನ ನೀವು ನೋಡ್ಬೋದು, ಮೇಲೆ ಕೆಳಗಡೆ ಇದೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್. ಸೊ ಫಸ್ಟ್ ಹಾಫ್ ನೀವು ಚೆನ್ನಾಗಿ ಒಳ್ಳೆ ಮೈನ ಬಗ್ಸಿ ಎಲ್ಲ ಮಾಡಿ ಕೆಲಸ ಮಾಡಿದ್ದೆ ಆದರೆ ಸೆಕೆಂಡ್ ಹಾಫ್ ನಿಮಗೆ ಸೂಪರ್ ಆಗಿರುತ್ತೆ. ಅಂದರೆ ಈ ವರ್ಷದ ಆಗಸ್ಟ್ ನಂತರ ನೀವು ಫಸ್ಟ್ ಹಾಫ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದರೆ, ತುಂಬ ಶ್ರಮ ಹಾಕಿ ಎಲ್ಲ ಮಾಡಿದ್ರೆ ಆಗಸ್ಟಿಂದ ನಿಮಗೆ ನಿಮ್ಮ ರಿಸಲ್ಟ್ಸ್ ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟಿಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ನೀವು ನೋಡ್ಬೋದು. ಸೊ ಯಾರೆಲ್ಲ ಇಂಡಸ್ಟ್ರೀಸಲ್ಲಿದ್ದೀರಾ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿದ್ದೀರಾ, ಆಟೋಮೊಬೈಲ್ ಫೀಲ್ಡಲ್ಲಿದ್ದೀರಾ, ಅಥವಾ ಸ್ಟೀಲ್ ಇಂಡಸ್ಟ್ರೀಸಲ್ಲಿದ್ದೀರಾ, ಅಥವಾ ಒಂದು ಬಿಲ್ಡಿಂಗಲ್ಲಿ ಫೀಲ್ಡಲ್ಲಿದ್ದೀರಾ, ಅಥವಾ ರಿಯಲ್ ಎಸ್ಟೇಟಲ್ಲಿದ್ದೀರಾ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀರಾ, ಅಥವಾ ಮೈನಿಂಗ್ ಭೂಮಿ ಒಳಗಡೆ ಬರೋವಂಥದ್ದು, ಅಥವಾ ಮೈನಿಂಗ್ ಆಗ್ಬೋದು, ಅಥವಾ ಕೋಲ್ ಇಜ್ಲು ಅಂತ ಏನು ಹೇಳ್ತೀವಿ, ಅಥವಾ ಆಯಿಲ್ಲು, ಗ್ಯಾಸು, ಭೂಮಿ ಒಳಗಡೆ ಬರೋವಂಥದ್ದು ಕೂಡ ಈ 8ನೇ ನಂಬರ್ಗೆ ನಮಗೆ ಸಂಬಂಧಪಡ್ತದೆ. ಸೊ ಇದೆಷ್ಟೆಲ್ಲ ಫೀಲ್ಡ್ಸಲ್ಲೂ ಕೂಡ ಅದ್ಭುತವಾದಂಥ ಒಂದು ಸಕ್ಸಸ್ನ ನೋಡ್ತೀರಾ ನೀವು. ಸ್ಪೋರ್ಟ್ಸ್ ಫೀಲ್ಡಲ್ಲೂ ಕೂಡ ನೀವು ಮೈ ಬಗ್ಸಿದಾಗ ನೀವು ಏನಾಗುತ್ತೆ, ಮೈ ಬಗ್ಸಿದಾಗ ಏನೋ ಸ್ಪೋರ್ಟ್ಸಲ್ಲಿ ಒಳ್ಳೆ ರಿಸಲ್ಟ್ಸನ್ನು ನೀವು ಆಟೋಮೆಟಿಕ್ಕಾಗಿ ಕಾಣ್ತೀರಾ. ಸೊ ಹಾಗಾಗಿ ಈ ವರ್ಷ ಯಾರೂ ಕೂಡ ನೊಂದ್ಕೊಳ್ಳೋವಂಥದ್ದು ಏನಿಲ್ಲ. ನಿಮಗೆ ಎಸ್ಪೆಷಲಿ ನಿಮ್ಮ ಏಜ್ 17 ಆದರೂ ಕೂಡ ಈ ವರ್ಷ ತುಂಬ ಸಕ್ಸಸ್ ಕೊಡುತ್ತೆ. ನೀವು ಈ ವರ್ಷ ಬೇಕಾದ್ರೆ ಬರೆದಿಟ್ಕೊಳ್ಳಿ, ನಿಮ್ಮ ಯಾವ ರೀತಿ ಈ ವರ್ಷ ಇರುತ್ತೆ ಅನ್ನೋದನ್ನ ಒಂದು ಕಡೆ ಎಲ್ಲ ಕಡೆ ನೋಟ್ ಮಾಡ್ತಾ ಬನ್ನಿ. ಅಮೇಝಿಂಗ್ ರಿಸಲ್ಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ರೀತಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ನೀವು ಪಡ್ಕೊಬೋದು. ಇನ್ನೊಂದೇನಾದ್ರು ಒಂದು ಟಿಪ್ನ ಕೊಡಿ ಗುರುಜಿ, ಅದ್ಭುತವಾಗಿ ಇನ್ನೂ ಒಂಚೂರು ಸಕ್ಸಸ್ನ ಅಟ್ರಾಕ್ಟ್ ಮಾಡೋದು ಅಂತಂದರೆ ನೋಡಿ, ಈ ಬೆರಳು ಕೆಳಗಡೆ, ಎಡಗಡೆ ಈ ಬೆರಳು ಕೆಳಗಡೆ 3 ಮತ್ತು 2 32 ಅಂತ ಈ ಬೆರಳು ಕೆಳಗಡೆ ಬರೆಯೋದನ್ನ ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಂಚೂರು ಲಕ್ಕನ್ನ ನೀವು ಆ್ಯಡ್ ಮಾಡ್ಕೊಳ್ತೀರಾ. ನೋಡಿ, 8ನೇ ನಂಬರ್ ಈ ರೀತಿ ನೋಡಿದ್ರೆ ಒಂದು ನಾರ್ಮಲ್ 8 ಥರ ಕಾಣುತ್ತೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಥರ ಕಾಣುತ್ತೆ. ಅದೇ 8ನ ಈ ರೀತಿ ಮಲಗಿಸಿದಾಗ ಏನಾಗುತ್ತೆ, ಇನ್ಫಿನಿಟಿ ಸಿಂಬಲ್ ಆಗುತ್ತೆ. ಸೊ ಆ ರೀತಿ ಇನ್ಫಿನಿಟಿ ಅಂದ್ರೆ ಒಂದು ಲಕ್ಸುರಿ, ಇನ್ಫಿನಿಟಿ ಅಂದ್ರೆ ಒಂದು ನಿರಂತರ ಅಬಂಡೆನ್ಸ್ನ ನಾವು ಅಟ್ರಾಕ್ಟ್ ಮಾಡುವಂಥದ್ದು. ಇನ್ನೂ ಒಂದು ಮಾಡ್ಬೋದು, ನೀವು ಕೈ ಮೇಲೆ ಇನ್ಫಿನಿಟಿ ಸಿಂಬಲ್ ಕೂಡ ಡ್ರಾ ಮಾಡ್ಕೋಬೋದು. ಈ ರೀತಿ ಒಂದು ಇನ್ಫಿನಿಟಿ ಸಿಂಬಲ್ನ ನೀವು ಡ್ರಾ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಒಂದು ಸಕ್ಸಸ್ನ ನೀವು ಬರ್ಮಾಡ್ಕೊಳ್ತೀರಾ. ಸೊ ಇಷ್ಟೆಲ್ಲ ಮಾಡಿಕೊಂಡು ನಿಮ್ಮ ಲೈಫನ್ನ ಈ 2024 ತುಂಬಾ ಸೂಪರ್ ಆಗಿ ಬೆಟರ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.